सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे नमः तस्मै श्री गुरवे नमः। ಭಗವದ್ಗೀತೆಯ 2ನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ. ಅದರಲ್ಲಿ ಅರ್ಜುನ ಸಾಕಷ್ಟು ವಿಚಾರ ಮಾಡಿ ಎಲ್ಲರ ವಿಚಾರಗಳನ್ನು ಏನಾಗ್ಬೋದು, ಮುಂದೆ ಏನಾಗಿತ್ತು ಎಲ್ಲವನ್ನು ವಿಚಾರ ಮಾಡಿ ಕಡೆಗೆ ಏನೂ ನಿರ್ಧಾರಕ್ಕೆ ಬರೋಕ್ಕಾಗದೆ ಕೃಷ್ಣನಿಗೆ ಸರೆಂಡರ್ ಆಗ್ತಾನೆ. ನೀನು ಏನು ಹೇಳ್ತೀಯ, ಶಿಷ್ಯಸ್ತೇಹಂ ಶಾತಿಮಾಂ ತ್ವಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯನಾಗಿದ್ದೇನೆ, ಏನನ್ನು ಮಾಡಬೇಕು ಏನು ಒಳ್ಳೆಯದು ಅಂತ ನೀನೇ ಉಪದೇಶ ಮಾಡು ಕೃಷ್ಣ ಅಂತ ಹೇಳಿ ಕಂಪ್ಲೀಟಾಗಿ ಸರೆಂಡರ್ ಆಗ್ಬಿಟ್ಟಿದ. ಆಗಿ ಸರೆಂಡರ್ ಆದಮೇಲೆ ಅರ್ಜುನ ಅವನಿಗೆ ನೀನು ಅಳಬೇಡ ಅಂತ ಹೇಳ್ತಾ ಇದ್ದಾನೆ. ಮೊದಲನೇ ಶಬ್ದನೇ ಅಶೋಚ್ಯಾನನ್ವಶೋಚಸ್ತ್ವಂ ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ ನಾವು 15ನೇ ಶ್ಲೋಕ ನೋಡ್ತಾ ಇದ್ವಿ. ಪಂಡಿತನಿಗೆ ಅಂದರೆ ಎಲ್ಲವನ್ನು ತಿಳಿದವನಿಗೆ ನೋವು ನಲಿವು ಎಲ್ಲ ಒಂದೇ ಆಗಿರುತ್ತೆ. ಅವನು ಯಾರು ಪಂಡಿತ ಆದವನು ಅಳೋದಿಲ್ಲ ಯಾವುದಕ್ಕೂ ಅಂತ ಹೇಳಿ, ಯಾರು ಆ ಪಾಂಡಿತ್ಯವನ್ನು ಪಡಿಲಿಕ್ಕೆ ಆ ಜ್ಞಾನವನ್ನು ಪಡಿಲಿಕ್ಕೆ ಅರ್ಹರಾಗ್ತಾರೆ ಅನ್ನೋದಕ್ಕೆ 15ನೇ ಶ್ಲೋಕದಲ್ಲಿ ಭಗವಂತ ಕೃಷ್ಣ ಹೇಳಿದಾನೆ. ಏನಂತ, ಯಾವುದು ಈ ದುಃಖ ಹೊರಗಿನ ಪ್ರಪಂಚದ ಪರಿಸ್ಥಿತಿಯಾಗಲಿ ವ್ಯಕ್ತಿಯಾಗಲಿ ಯಾರನ್ನ ಅಲುಗಾಡಿಸೋದಿಲ್ವೋ ಅಂತಹ ವ್ಯಕ್ತಿ ಧೀರ ಅಂತ ಹೇಳ್ತಾರೆ. ಆ ಧೀರನಾದವನು ಅಮೃತತ್ವವನ್ನು ತಿಳಿಯೋದಕ್ಕೆ ಅರ್ಹನಾಗ್ತಾನೆ ಅಂತ. ಅಂದರೆ ಯಾವಾಗಲೂ ಹೊರಗಿನ ಸುಖ ದುಃಖಗಳಿಗೆ ಮನಸ್ಸನ್ನು ನಾವು ಕೊಟ್ಕೊಂಡು ಅದನ್ನೇ ರೀಸನಿಂಗ್ ಕೊಟ್ಕೊಂಡು ಇರ್ತಾ ಹೋದರೆ ನಮಗೆ ಅಮೃತತ್ವವನ್ನು ತಿಳ್ಕೊಳ್ಳೋದಕ್ಕೆ ಮನಸ್ಸು ರೆಡಿ ಆಗಿರೋದಿಲ್ಲ ಅನ್ನೋದಕ್ಕಿಂತ ಅವೈಲಬಲ್ ಇಲ್ಲ ಅಂತ ಅದನ್ನು ನೋಡಿದ್ವಿ ಅಲ್ವಾ. ಯಾರಿಗೆ ನೋವು ನಲಿವು ಒಂದೇ ಆಗಿರುತ್ತದೆಯೋ ಅಂತಹ ಧೀರನು ಎಲೈ ಪುರುಷ ಶ್ರೇಷ್ಠನೇ ಆತ್ಮನ ಅಮೃತತ್ವವನ್ನು ತಿಳಿಯುವುದಕ್ಕೆ ಅರ್ಹನಾಗುತ್ತಾನೆ. ಇದನ್ನು ನೋಡಿದ್ವಿ. ಮುಂದುವರಿಸ್ತಾ 16ನೇ ಶ್ಲೋಕ 2ನೇ ಅಧ್ಯಾಯ. ನಾಸತೋ ವಿದ್ಯತೆ ಭಾವಃ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಅಸತ್ ಪದಾರ್ಥಕ್ಕೆ ಇರುವಿಕೆ ಇಲ್ಲ, ಸತ್ ಪದಾರ್ಥಕ್ಕೆ ಇಲ್ಲದಿರುವಿಕೆ ಇಲ್ಲ. ಸತ್ಯವನ್ನು ಅರಿತವನು ಅಂದರೆ ತತ್ವಜ್ಞಾನಿಗಳು ಈ ಎರಡೂ ವಿಷಯಗಳ ನಿಜವನ್ನು ಕಂಡಿರುವರು. ಈಗ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದನ್ನೆಲ್ಲ ಡೀಲ್ ಮಾಡಲಿಕ್ಕೆ ಸರಿ ಹೋಗುತ್ತೆ. ಆದ್ದರಿಂದ ಇಲ್ಲೇನು ಹೇಳ್ತಿದ್ದಾನೆ, ಅಸತ್ ಪದಾರ್ಥ ಮತ್ತು ಸತ್ ಪದಾರ್ಥ ಇದು ಎರಡನ್ನು ತಿಳ್ಕೊಳ್ಬೇಕು ಅಂತ. ಅಸತ್ ಪದಾರ್ಥ ಅಂದರೆ ಏನು? ಯಾವುದು ಬದಲಾಗ್ತಾ ಇದೆಯೋ ಒಂದೇ ರೀತಿಯಲ್ಲಿಲ್ವೋ ಅದನ್ನು ಅಸತ್ ಪದಾರ್ಥ ಅಂತ ಕರೀತಾರೆ.
ಸತ್ ಪದಾರ್ಥ ಅಂದರೆ ಏನು? ಯಾವುದು ಬದಲಾಗೋದೇ ಇಲ್ವೋ ಅದನ್ನು ಸತ್ ಪದಾರ್ಥ ಅಂತ ಕರೀತಾರೆ. ಈ ಅಸತ್ ಪದಾರ್ಥಕ್ಕೆ ಇರುವಿಕೆ ಇಲ್ಲ ಅಂದರೆ ಆ ಅಸತ್ ಪದಾರ್ಥ ಒಂದು ಸ್ವಲ್ಪ ಹೊತ್ತು ಇರುತ್ತೆ, ಬದಲಾಗೋದ್ರಿಂದ ಆ ಒರಿಜಿನಲ್ ಏನಿತ್ತು ಅದಿರಲ್ವಲ್ಲ. ಹಾಗಾಗಿ ಅದಕ್ಕೆ ಇರುವಿಕೆ ಇಲ್ಲ. ದರ್ ಇಸ್ ನೋ ಏನು ಹೇಳ್ತಾರೆ, ಕನ್ಸಿಸ್ಟೆಂಟ್ ಪ್ರೆಸೆನ್ಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್. ಸತ್ ಪದಾರ್ಥಕ್ಕೆ ಇಲ್ಲದಿರೋಕೆ ಇಲ್ಲ. ಆ ಸತ್ ಪದಾರ್ಥ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ, ಅದು ಬದಲಾಗೋದೇ ಇಲ್ಲ. ನೀನು ನೋಡದೇ ಇರೋ ಅದು ಇದ್ದೇ ಇರುತ್ತೆ ಅನ್ನೋದನ್ನು ಹೇಳ್ತಾನೆ. ಯಾರು ಸತ್ಯವನ್ನು ಅರಿತಿದ್ದಾರೋ ಅವರು ಈ ಎರಡು ವಿಷಯಗಳ ನಿಜವನ್ನು ಕಂಡಿರೋರು. ಇದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಯಾರು? ತತ್ವಜ್ಞಾನಿಗಳು. ಈಗ ನೋಡಿ, ಪ್ರಪಂಚದಲ್ಲಿ ಅದನ್ನು ಅದಕ್ಕೆ ಪರಿಸ್ಥಿತಿ ಅಂತೀವಿ. ಪರಿಸ್ಥಿತಿ ಅನ್ನಲ್ಲ, ಪರಿಸ್ಥಿತಿ ಅಂದರೆ ಬೇರೆಯವ್ರ ಕೈಲಿರುವಂಥದ್ದು. ಎಲ್ಲವೂ ಬದಲಾಗ್ತಾ ಇದೆ. ಆದ್ದರಿಂದ ಅದು ಅಸತ್ ಅಂತಲೇ ಹೇಳೋದು. ಮಾಯೆ ಅಂತ ಕರಿಬೋದು, ಅಸತ್ ಅಂತ ಹೇಳ್ಬೋದು. ಯಾವುದು ಬದಲಾಗ್ತಾ ಇದೆಯೋ ಅದು ಎಲ್ಲವೂ ಅಸತ್ ಪದಾರ್ಥ ಅಂತ. ಈಗ ನಮ್ಮ ಶರೀರದಲ್ಲೇ ನೋಡಿ, ಹುಟ್ಟಿನಿಂದ ಇಲ್ಲಿವರೆಗೂ ಶರೀರ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಬುದ್ಧಿ ಬದಲಾಗಿದೆ. ಅಂದರೆ ಬೆಳೆದಿದೆ ಅಲ್ವಾ. ನಾವು ಚಿಕ್ಕ ಮಗುವಾಗಿದ್ದಾಗಿನ ಶರೀರ ನಮಗಿಲ್ಲ, ಆ ಮನಸ್ಸಿನ ಸ್ಥಿತಿ ನಮಗಿಲ್ಲ, ಆ ಬುದ್ಧಿ ಕೂಡ ನಮಗಿಲ್ಲ. ಅಂದರೆ ಬದಲಾಗ್ತಾ ಹೋಯ್ತು ಎಲ್ಲವೂ ಅಂತ. ಆಗ ಬದಲಾಗಿದ್ದರಿಂದ ಏನದು? ಸತ್ಯ ಅಲ್ಲ. ಸತ್ಯ ಅಂತ ಯಾವುದು ಕರಿತೀವಿ? ತ್ರಿಕಾಲ ಬಾಧಿತ. ತ್ರಿಕಾಲದಲ್ಲೂ ಅದು ಯಾವುದೇ ಬಾಧೆಯನ್ನು ಒಳಗೊಂಡಿಲ್ಲ. ಅಂದರೆ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬದಲಾಗಲೇ ಇಲ್ವೋ ಅದನ್ನು ಸದ್ವಸ್ತು ಅಂತ ಹೇಳ್ತೀವಿ. ಅದಿರೋದು ಯಾವುದು? ನಮ್ಮ ಚೈತನ್ಯ ಮಾತ್ರ. ಹುಟ್ಟಿದಾಗಿನಿಂದ ಬಾಲ್ಯ, ಯೌವನ, ಗೃಹಸ್ಥ, ಮುಪ್ಪು, ಈ ಎಲ್ಲ ಅವಸ್ಥೆಗಳಲ್ಲೂ ಬದಲಾಗದೆ ಇದ್ದಿದ್ದು ಅಂದರೆ ಅದು ಒಂದೇ. ಇನ್ನೆಲ್ಲವೂ ಬದಲಾಯಿತು. ಶರೀರ ಬದಲಾಯಿತು, ಮನಸ್ಸು ಬದಲಾಯಿತು, ಬುದ್ಧಿ ಬದಲಾಯಿತು. ಹಾಗಾಗಿ ಆ ಸತ್ ಪದಾರ್ಥ ಈಗ ನೋಡಿ, ಆ ಬದಲಾಗಿದ್ದೆಲ್ಲ, ಈ ಮಗುವಿನ ಶರೀರ ಇವಾಗಿಲ್ಲ ಅಂದರೆ ಅದು ಅಸತ್ ಪದಾರ್ಥ. ಅದಕ್ಕೆ ಇರುವಿಕೆ ಇಲ್ಲ ಅಂತ, ಯಾಕೆಂದರೆ ಅದು ಬದಲಾಯಿತು. ಹಾಗೆ ಸತ್ ಪದಾರ್ಥಕ್ಕೆ ಇಲ್ಲದಿರುವಿಕೆ ಇಲ್ಲ ಅಂದರೆ ಆ ಸತ್ ಪದಾರ್ಥ ಮಗುವಿನ ಶರೀರದಲ್ಲೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ, ಈ ಶರೀರ ಬಿದ್ದು ಹೋದ್ಮೇಲೂ ಇರುತ್ತೆ. ಇದು ತತ್ವಜ್ಞಾನಿಗಳು ತಿಳ್ಕೊಂಡಿರ್ತಾರೆ. ಈ ನಿಜವನ್ನು ಜ್ಞಾನಿಗಳು ತಿಳ್ಕೊಂಡಿರ್ತಾರೆ. ಆದ್ದರಿಂದ ಈಗ ಹಾವು ಹಗ್ಗ ಇದನ್ನು ಉದಾಹರಣೆ ಕೊಡದೆ ಯಾವ ವೇದಾಂತದ ಅರ್ಥವನ್ನು ಹೇಳುವಂತಹ ವ್ಯಾಖ್ಯಾನಕಾರರು ಬಿಡೋದೇ ಇಲ್ಲ, ಅದನ್ನು ಮುಗಿಸೋದೇ ಇಲ್ಲ ಅವರ ವ್ಯಾಖ್ಯಾನವನ್ನು. ಈಗ ಒಂದು ಹಗ್ಗ ಬಿದ್ದಿದೆ, ಅದನ್ನು ಹಾವು ಅಂತ ಅಂದ್ಕೊಂಡೆ ಅಂತ ಹೇಳಿದಾಗ ಅಲ್ಲಿ ಹಾವಿತ್ತ? ಇರಲಿಲ್ಲ ಹಾವು. ಆದರೆ ಹಾವು ಕಂಡಂಗಾಯಿತು. ಕಂಡಿದ್ದು ಯಾವುದರಿಂದ? ಅಲ್ಲಿ ಹಗ್ಗ ಇದ್ದಿದ್ದರಿಂದ. ಹಗ್ಗ ಇದ್ದಿದ್ರೆ ನಮಗೇನು ಕಾಣಿಸ್ತಾನೆ ಇರಲಿಲ್ಲ. ಅಲ್ಲಿ ಒಂದು ಹಗ್ಗ ಇತ್ತು, ಅದು ಹಾವು ಅಂತ ಅನ್ನಿಸ್ತು ಅಷ್ಟೆ. ಹಾಗೆ ಹೊರಗಿನ ವಿಚಾರಗಳು ಎಲ್ಲವೂ ಅಷ್ಟೇ, ಅದಲ್ಲಿದ್ದಾಗ ನಾವು ಅದರಲ್ಲಿ ಮತ್ತೊಂದೇನನ್ನೋ ನೋಡ್ತೀವಿ. ಆ ಮತ್ತೊಂದೇನನ್ನೋ ನೋಡೋದೇನಿದೆಯಲ್ಲ ಅದೇ ಅಸತ್ ಅಂತ. ಅದಕ್ಕೆ ಜ್ಞಾನಿಗಳೆಲ್ಲ ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ಎಲ್ಲವೂ ಬದಲಾಗ್ತಾ ಇದೆ, ಆದ್ದರಿಂದ ಅದು ಯಾವುದ್ರ ಹಿಂದೆನೂ ಓಡೋಕ್ಕೆ ಹೋಗ್ಬೇಡ ನೀನು ಅಂತ. ಸತ್ ಪದಾರ್ಥವನ್ನು ನಾವು ಇಟ್ಕೊಂಡ್ರೆ ಅದು ಬದಲಾಗದೇ ಇರುವಂಥದ್ದು. ಆದರೆ ನಮ್ಮಲ್ಲಿ ತಪ್ಪೇನಾಗ್ತಾ ಇದೆ? ಯಾವುದು ಅಸತ್ ಪದಾರ್ಥವೋ, ಯಾವುದು ಬದಲಾಗ್ತಾ ಇದೆಯೋ ಅದು ಬದಲಾಗಬಾರ್ದು ಅಂತ ಹಿಡ್ಕೊಳಕ್ಕೆ ಹೊರಟಿದ್ದೀವಿ ಅಲ್ವಾ. ಈ ಶರೀರ ಬದಲಾಗ್ತಾ ಇದೆ, ಅಯ್ಯೋ ನನಗೆ ವಯಸ್ಸಾಗ್ತಾ ಇದೆಯಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ. ಮನಸ್ಸು ಬದಲಾಗ್ತಾ ಇದೆ, ಅಯ್ಯೋ ನನ್ನ ಮೂಡ್ ಚೇಂಜ್ ಆಗ್ತಾ ಇದೆಯಲ್ಲ ಅಂತ ಶುರುವಾಗುತ್ತೆ. ನನ್ನ ಮನಸ್ಸಿಗೆ ಬೇಜಾರಾಯ್ತಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ. ಇದು ಬೇಜಾರು ಆಗಬಾರ್ದು ಅಂತ ನಾವು ಅಂದ್ಕೊಳ್ತೀವಿ, ಶರೀರಕ್ಕೆ ವಯಸ್ಸಾಗಬಾರ್ದು ಅಂತ ಅಂದ್ಕೋತೀವಿ. ಅದು ಪ್ರಕೃತಿಯ ನಿಯಮ. ಮನಸ್ಸು ಅಂದರೆ ಬದಲಾಗುವಂಥದ್ದು, ಶರೀರ ಅಂತ ಅಂದರೆ ವಯಸ್ಸಾಗುವಂಥದ್ದು. ಯಾವ ಅಸತ್ ಪದಾರ್ಥದ ಹಿಂದೆ ಓಡಿಕೊಂಡು ಅದನ್ನು ಸತ್ ಪದಾರ್ಥದ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನೋಡೋಕ್ಕೆ ಹೋಗ್ತೀವೋ ಆಗ ನಮಗೆ ದುಃಖ ಉಂಟಾಗುತ್ತೆ. ಇದನ್ನು ತತ್ವಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಅದರಿಂದ ಬದಲಾಗ್ತಾ ಇದ್ದರೆ ಹೌದು ಬಿಡು, ಅದು ಬದಲಾಗುತ್ತೆ ಅಂತಲೇ ಹೇಳ್ತಾರೆ ಅವರು. ಅದಿರೋದೇ ಹಾಗೆ, ಪ್ರಪಂಚ ಇರೋದೇ ಹಾಗೆ. ಓ ನೋಡಿ, ಅವರು ಎಷ್ಟು ಚೆನ್ನಾಗಿದ್ರು ನನ್ನ ಜೊತೆ, ನೆನ್ನೆ ಇವತ್ತು ನೋಡಿ ಮಾತನಾಡ್ತಾನೇ ಇಲ್ಲ ನನ್ನ ಜೊತೆ. ಇರೋದೇ ಹಾಗೆ.
ಅಯ್ಯೋ ಪಾಪ ಅನ್ನೋವಾಗಿಲ್ವೇ ಇಲ್ಲ. ಪ್ರಪಂಚ ಇರೋದೇ ಹಾಗೆ, ಬದಲಾವಣೆ ಆಗ್ತಾನೇ ಇರುತ್ತೆ. ನಮಗೆ ಬೇಕಾದ ರೀತಿಯಲ್ಲಾದರೆ ಖುಷಿ ಪಡ್ತೀವಿ, ನಮಗೆ ಬೇಡವಾದ ರೀತಿಯಲ್ಲಾದರೆ ದುಃಖ ಪಡ್ತೀವಿ. ಬದಲಾಗ್ತಾ ಇರುತ್ತೆ. ಆ ಬದಲಾಗದೆ ಇರೋದನ್ನು ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಏನು ಬದಲಾಗ್ತಾ ಇದೆ, ಅದ್ರ ಪಾಡಿಗೆ ಅದು ಬದಲಾಗ್ತಾ ಇದೆ. ಆದರೆ ಅದು ನನಗೆ ಕನೆಕ್ಟ್ ಮಾಡ್ಕೊಳ್ತೀನಲ್ಲ, ನನಗೆ ಬೇಕಾದ ರೀತಿಯಲ್ಲಿ ಅದಾದರೆ ಖುಷಿ ಪಡ್ತೀನಿ, ಬೇಡವಾದ ರೀತಿಯಲ್ಲಾದರೆ ದುಃಖ ಪಡ್ತೀನಿ. ಹಾಗಾದರೆ ಸುಖ ದುಃಖ ಎಲ್ಲಿರೋದು? ನಮ್ಮಲ್ಲೇ ಇರುವಂಥದ್ದು. ಈ ತತ್ವಜ್ಞಾನವನ್ನು ಇವರು ತಿಳ್ಕೊಂಡಿರ್ತಾರೆ. ಈ ತತ್ವಜ್ಞಾನಿಗಳು ಈ ಎರಡು ವಿಷಯಗಳನ್ನು ಇದ್ರ ನಿಜವನ್ನು ಅರ್ಥಕೊಂಡಿರ್ತಾರೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇವೆಲ್ಲವನ್ನು ವ್ಯಾಪಿಸಿರುವ ವಸ್ತು ಅವಿನಾಶಿ ಎಂದು ತಿಳಿ. ಅದನ್ನು, ಆ ಅವಿನಾಶಿಯನ್ನು ಯಾರು ನಾಶ ಮಾಡಲಾರರು. ಅಂದರೆ ಯಾವುದು ಅಸತ್ ಪದಾರ್ಥ ಇದೆ ಅದಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅಸತ್ ಪದಾರ್ಥವನ್ನು, ಸತ್ ಪದಾರ್ಥವನ್ನು, ಎಲ್ಲವನ್ನೂ ವ್ಯಾಪಿಸಿರುವಂಥ ಅವಿನಾಶಿ ವಸ್ತು ಇದೆ ಅಲ್ವಾ, ಒಂದು ವಸ್ತು ಇದೆಯಲ್ಲ, ಅದು ಅವಿನಾಶಿ. ಆ ಅವಿನಾಶಿಯನ್ನು ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ದಟ್ಸ್ ಅ ಕಾಮನ್ ಎಲಿಮೆಂಟ್. ನೋ ಒನ್ ಕ್ಯಾನ್ ಡಿಸ್ಟ್ರಾಯ್ ಇಟ್ ಅಂತ. ಅಂದರೆ ನಮ್ಮೆಲ್ಲರಲ್ಲೂ ಇರುವಂತಹ ಚೈತನ್ಯ ಶಕ್ತಿ ಏನಿದೆ ಅದನ್ನು ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸತ್ಯ. ಅದು ಎಲ್ಲವನ್ನೂ ವ್ಯಾಪಿಸಿದೆ. ಯಾವುದು ಬದಲಾಗ್ತಾ ಇದೆಯೋ ಅದನ್ನು ನಾವು ಕೈಲಿ ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯಾವುದು ಬದಲಾಗ್ತಾ ಇಲ್ವೋ ಅದು ಅವಿನಾಶಿ. ಬದಲಾಗುವಂಥದ್ದು ಅದು ನಾಶ ಆಗೇ ಆಗುತ್ತೆ. ಯಾಕೆ? ಒಂದಿನ ಇರಲಿಲ್ಲ, ಒಂದಿನ ಬಂತದು. ಈ ಶರೀರ ಇರಲಿಲ್ಲ, ಇಂಥದ್ದೊಂದು ಡೇಟ್ ಆಫ್ ಬರ್ತ್ ಅಂತ ಸಿಕ್ತು, ಬಂತು ಅಂತ. ಡೇಟ್ ಆಫ್ ಬರ್ತ್ ಇದ್ದ ಮೇಲೆ ಡೇಟ್ ಆಫ್ ಡೆತ್ ಇರಲೇಬೇಕಲ್ಲ. ಸ್ವಾಮೀಜಿಯವ್ರು ಹೇಳ್ತಿರ್ತಾರೆ, ಡೇಟ್ ಆಫ್ ಬರ್ತ್ ನಾನು ಬರ್ಕೊಳ್ಬೋದು, ಆದರೆ ಡೇಟ್ ಆಫ್ ಡೆತ್ನ ಯಾರೋ ಬರೀತಾರೆ ಫ್ರಮ್ ಟು. ನಾವು ಬರ್ಕೊಳಕ್ಕಾಗಲ್ಲ, ಯಾಕೆ ನಾವು ಇರಲ್ವಲ್ಲ. ಹಾಗೆ ಅದನ್ನು ಈ ಅವಿನಾಶಿ ಏನಾಗಿರುತ್ತೆ, ವ್ಯಾಪಿಸ್ಬಿಟ್ಟಿದೆ. ಈಗ ಅವಿನಾಶಿ ಅಂತ ಅಂದ್ಕೂಡಲೇ ಇಲ್ಲಿರೋ ಈ ಆಕಾಶ ತತ್ವದಲ್ಲಿ ಅಥವಾ ಈ ಸ್ಪೇಸಲ್ಲಿ ಇರುವಂಥದ್ದು ಎಲ್ಲವೂ ನಾಶ ಆಗ್ಬೋದು, ಆದರೆ ಆಕಾಶ ನಾಶ ಆಗಲಿಕ್ಕಿಲ್ಲ, ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಅವಿನಾಶಿ. ಅದು ಹಿಂದೂ ಇತ್ತು, ಇವಾಗಲೂ ಇತ್ತು, ಮುಂದೆನೂ ಇರುತ್ತೆ. ಆ ಸ್ಪೇಸ್ ಏನಿದೆ ಅದು ಯಾವಾಗಲೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮುಂದುವರಿಸ್ತಾ, ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತಾಃ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಅವಿನಾಶಿಯು ಅಪ್ರಮೇಯನು ಆದ ಶರೀರಿಯ ಈ ದೇಹಗಳು ಅಂತ್ಯವುಳ್ಳವು, ನಶ್ವರ. ಈ ಸತ್ಯವನ್ನು ತಿಳಿದು ನೀನು ಯುದ್ಧಕ್ಕೆ ಸಿದ್ಧನಾಗು. ನೋಡಿ, ಇದು ಅವಿನಾಶಿ ಮತ್ತು ಅಪ್ರಮೇಯ. ಈ ಶರೀರಿಯ ಈ ದೇಹಗಳು ಅಂತ್ಯವುಳ್ಳಂಥದ್ದು. ಹೇಳಿದೆ ಅಲ್ವಾ, ಡೇಟ್ ಆಫ್ ಬರ್ತ್ ಇದೆಯೋ, ಡೇಟ್ ಆಫ್ ಡೆತ್ ಇದ್ದೇ ಇರುತ್ತೆ. ಆ ಡೇಟ್ ಆಫ್ ಬರ್ತ್ ಇರುವಂಥದ್ದು ಎಲ್ಲವೂ ಡೇಟ್ ಆಫ್ ಡೆತ್ ಇದ್ದೇ ಇರುತ್ತೆ. ಆದರೆ ಆ ಶರೀರದಲ್ಲಿರುವಂತಹ ಶರೀರಿ ಏನು ಹೇಳ್ತಾನೆ, ಅವನು ನಶ್ವರ, ಅವನು ಸಾಯೋದಿಲ್ಲ. ಈಗ ನೋಡಿ, ಎಲ್ಲ ಭಾಷೆಯಲ್ಲೂ ಹೇಳಬೇಕಾದ್ರೂ ಸತ್ತು ಹೋದರು ಅಂತ ಹೇಳ್ತೀವಿ. ಏನು ಸತ್ತಿದ್ದು? ಶರೀರ ಸತ್ತಿದ್ದು. ಹೋಗಿದ್ದೇನೋ ಆತ್ಮ. ಸತ್ತು ಹೋದರು ಅಂತೀವಿ, ಡೆಡ್ ಆ್ಯಂಡ್ ಗಾನ್ ಅಂತೀವಿ, ಸತ್ತು ಪೋಚಿ ಅಂತೀವಿ, ಮರ್ಗಯ ಅಂತೀವಿ. ಯಾವುದೇ ಭಾಷೆಯಲ್ಲಿ ತಗೊಂಡ್ರೂ ಕೂಡ ಸತ್ತಿದ್ದು ಶರೀರ, ಹೋಗಿದ್ದು ಆತ್ಮ ಅಂತ ಹೇಳ್ತೀವಿ. ಆತ್ಮ ಸತ್ತಿದ್ದು ಅಂತ ಅಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ.
ಅಲ್ವಾ. ಆ ಅವಿನಾಶಿಯೂ ಅಪ್ರಮೇಯನೂ ಆದ ಶರೀರಿಯ ಈ ದೇಹಗಳು ಅಂತ್ಯವುಳ್ಳ ನಶ್ವರ, ಅಂತ್ಯವುಳ್ಳವು ನಶ್ವರ. ಅಂದರೆ ಈಗ ನಾವು ಅಂದ್ಕೊಂಡಿರೋದು ಈ ಶರೀರ ಇದೆ, ಅದರಲ್ಲಿ ಚೈತನ್ಯ ಶಕ್ತಿ ಇದೆ ಅಂತ ಅಲ್ಲ. ಚೈತನ್ಯ ಶಕ್ತಿ ಈ ಶರೀರದೊಳಗೆ ಬಂದಿದೆ ಅಂತ ಅಂದ್ಕೊಂಡಿರ್ತೀವಿ. ಅಂದರೆ ಈ ಶರೀರ ಇರೋದ್ರಿಂದ ಚೈತನ್ಯ ಶಕ್ತಿ ಇದೆ ಅಂತ. ಇಲ್ಲ ಇಲ್ಲ, ಚೈತನ್ಯ ಶಕ್ತಿಗೆ ಬೇಕಾಗಿತ್ತು ಒಂದು ಶರೀರ, ಅದು ಆರಿಸ್ಕೊಂಡಿದೆ. ಶರೀರ ಮೊದಲು ಬಂದು ಆಮೇಲೆ ಚೈತನ್ಯ ಶಕ್ತಿ ಬಂದಿದ್ದಲ್ಲ. ಆ ಚೈತನ್ಯ ಶಕ್ತಿ ಹುಡುಕೊಳ್ತು ಯಾವ ಶರೀರ ಬೇಕು ನನಗೆ ಅಂತ, ಅದನ್ನು ತಗೊಂಡಿದೆ ಅದು. ಆ ಶರೀರ ಅಂತ್ಯ ಉಳ್ಳದ್ದು. ಅಲ್ಲಿ ಈಗ ಶರೀರಕ್ಕೆ ಇಂಪಾರ್ಟೆನ್ಸ್ ಇಲ್ಲ, ಚೈತನ್ಯ ಶಕ್ತಿಗೆ. ಚೈತನ್ಯ ಶಕ್ತಿ ಇರೋದ್ರಿಂದ ಈ ಶರೀರ ಇರೋದು. ಈ ಶರೀರ ನಾಶ ಆಗುವಂಥದ್ದು. ಅದರಿಂದ ಯುದ್ಧಕ್ಕೆ ಸಿದ್ಧನಾಗು, ಯುದ್ಧವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಈಗ ಸ್ವಾಮೀಜಿಯವರು ಇದರ ವಿಚಾರ ಹೇಳಬೇಕಾದ್ರೆ ಶರೀರದಲ್ಲಿ ಆ ಚೈತನ್ಯ ಇದೆ ಅಂತ ಹೇಳುವಾಗ, ಈ ನೋಡಿ, ಈ ಮನೆಯಲ್ಲಿ ನಾನಿದ್ದೀನಿ ಅಲ್ವಾ, ನಾನು ಈ ಮನೆಯಲ್ಲಿ ಇದ್ದೀನಿ. ನಾನು ಈ ಮನೆಯಲ್ಲಿ ಇದ್ದೀನಿ ಅಂತ ಹೇಳೋದಾದರೆ ನಾನೇ ಈ ಮನೆ ಅಂತ ಆಗೋದಿಲ್ಲ. ನಾನು ಈ ಮನೆಯಲ್ಲಿ ಇದ್ದೀನಿ ಅಷ್ಟೇ, ನಾನೇ ಈ ಮನೆ ಆಗಲ್ಲ. ಹಾಗೆ ಆ ಚೈತನ್ಯ ಶಕ್ತಿ ಈ ಶರೀರದಲ್ಲಿದೆ, ಆದರೆ ಅದೇ ಶರೀರ ಅಲ್ಲ. ಈಗ ನಾನು ಮನೆ ಹೇಗೆ ಒಂದಾಗಲ್ವೋ ಹಾಗೆ ಆ ಚೈತನ್ಯ ಶಕ್ತಿ ನಾನು 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 ಅಂತ ಏನು ಹೇಳ್ತಿದ್ದೀನಿ, ಅದು ಮತ್ತು ಶರೀರ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರ ಇರೋದು ಆ ಆತ್ಮಕ್ಕೆ ಫಿಟ್ ಆಗೋದಕ್ಕೆ. ಆತ್ಮ ಈ ಶರೀರದಲ್ಲಿ ಫಿಟ್ ಆಗಿರೋದಲ್ಲ. ಅದು ಆ ಆತ್ಮಕ್ಕೆ ಒಂದು ಶರ್ಟ್ ಬೇಕಾಗಿತ್ತು ಅಥವಾ ಅಂಗಿ ಬೇಕಾಗಿತ್ತು, ಅದಕ್ಕೆ ಈ ಶರೀರ ಇದೆ ಅಷ್ಟೇ. ಅದಿಲ್ಲದಲ್ಲೇ ಅದು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಆತ್ಮ ಅನ್ನುವಂಥದ್ದು ಈ ಶರೀರದಲ್ಲಿ ಬಾಡಿಗೆ ಗಿದ್ದ ಹಾಗೆ, ಇಟ್ಸ್ ಅನ್ ಎಕ್ವಿಪ್ಮೆಂಟ್ ಅಷ್ಟೇ. ಅದಿರುತ್ತೆ, ಬೇಡ ಅಂದಾಗ ಬಿಟ್ಟು ಹೋಗುತ್ತೆ ಅಷ್ಟೇ, ಆ ಶರೀರವನ್ನು ಉಪಯೋಗಿಸ್ಕೊಂಡು. ಹಾಗೆ ಈ ಶರೀರ ಈ ದೇಹಗಳು ಅಂತ್ಯ ಉಳ್ಳವು, ಅದರಿಂದ ಈ ಶರೀರ ಅಂತ್ಯ ಉಳ್ಳಂಥದ್ದು. ದ್ಯಾಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳೋದು. ಅದು ನಾಶ ಆಗೋಗ್ಬಿಡುತ್ತೆ, ಅದರಿಂದಲೇ ಮುಖ್ಯ. ಹೇಗೂ ನಾಶ ಆಗುತ್ತಲ್ಲ ಬಿಡು, ನಾವೇನು ಮಾಡೋದು. ಅದಕ್ಕೆ ಸ್ವಾಮೀಜಿಯವರು ನಮಗೆಲ್ಲ ಹೇಳುವಾಗ, ಇದು ನಶ್ವರ ಅಂತ ಗೊತ್ತಾಗ್ತಿದೆ ಅಲ್ವಾ, ಅದಕ್ಕೆ ಡೋಂಟ್ ಪೋಸ್ಟ್ಪೋನ್ ಥಿಂಗ್ಸ್. ನಾಳೆ ಮಾಡಬೇಕು ಅಂದಿರೋದನ್ನ ಇವಾಗಲೇ ಮಾಡು. ಯಾಕೆ, ನಾಳೆ ನಾನು ಮಾಡೋಕ್ಕೆ ಹೋಗ್ತೀನಿ ಅಂದರೆ ನನ್ನ ಶರೀರ ಇವತ್ತಿಗಿಂತ ನಾಳೆ ವೀಕ್ ಆಗಿರುತ್ತೆ, ಮಾಡೋಕ್ಕಾಗಲ್ಲ. ಇವತ್ತು ನಾನು ಉಪಯೋಗಿಸ್ಕೊಳ್ಳದೆ ಇದ್ದರೆ ಅದರಲ್ಲಿರೋ ಶಕ್ತಿನ ಅದನ್ನು ಉಪಯೋಗಿಸ್ಕೊಂಡು ಪರೋಪಕಾರಾರ್ಥಂ ಇದಂ ಶರೀರಂ, ಅದು ಎದ್ದು ಕೆಲಸವನ್ನು ಮಾಡಬೇಕು. ನಾನು ನಾಳೆ ಮಾಡ್ತೀನಿ ನಾಡಿ ಮಾಡ್ತೀನಿ ಏನೇನಿಲ್ಲ ಬಿಡು ಮಾಡುವಂಥದ್ದೆಲ್ಲ, ಲೈಫೇ ಪೂರ ಮುಗಿದೋಗ್ಬಿಡುತ್ತೆ. ಅದರಿಂದ ಆ ಟೈಮನ್ನು ಉಪಯೋಗಿಸ್ಕೊಂಡ್ಬಿಡ್ಬೇಕು. ಚೈತನ್ಯ ಶಕ್ತಿ ಶರೀರದಲ್ಲಿ ಬಂದು ಸೇರಿದಾಗ ಅದ್ರದ್ದೊಂದು ಏನೋ ಇರುತ್ತೆ, ಇಂಥದ್ದು ಮಾಡಬೇಕು ಅಂತ, ಅದು ಮಾಡುತ್ತೆ. ಆದರೆ ಅದನ್ನು ಮೀರಿ ನಾನು ಕೆಲಸ ಮಾಡಿದ್ರೆ ನನ್ನ ಮುಂದೆ ಯಾರಿಗೆ ಗೊತ್ತ್ರಿ, ಬುದ್ಧಿಸಮೆಲ್ಲ ಹೇಳ್ತಾರಲ್ವ, ಸತ್ತ ಮೇಲೆ ಯಾರಿಗೆ ಗೊತ್ತೇನಿದೆ ಲೈಫು ಅಂತ. ಇದ್ದಾಗ ಊಟ ಏನೋ ಖಾವೋ ಪಿಯೋ ಮೋಜು ಉಡಾವು, ಸಾಲ ಮಾಡಾದರೂ ತುಪ್ಪ ತಿನ್ನೋ ಅನ್ನೋ ಥರ ಅಲ್ಲ. ಒಂದು ಪಕ್ಷ ಇದ್ದರೆ ಅಲ್ವಾ, ಗೊತ್ತಿಲ್ಲ ನಮಗೆ ಇಲ್ವಾ ಇದೆಯಾ ಅಂತ ಏನು ಗ್ಯಾರಂಟಿ ಯಾರು ಹೇಳ್ತಾರೆ. ಒಬ್ರಿಲ್ಲ ಅಂದರೆ ಒಬ್ರಿಲ್ಲ ಅಂತಾರೆ. ಹೌದು, ನಮ್ಗೆ ಯಾಕೋ ಡೌಟ್ ಅನಿಸುತ್ತೆ. ಒಂದು ಪಕ್ಷ ಇದ್ದರೆ ಸರಿಯಾಗಿ ಮಾಡಿಬಿಡೋಣ ಅಂತ. ನಾವು ಬೇವಿನ ಮರ ಹಾಕಿದರೆ, ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಮರವೇ ಹುಟ್ಟೋದು. ಮಾವಿನ ಬೀಜ ಹಾಕಿದರೆ ಮಾವಿನ ಮರವೇ ಹುಟ್ಟೋದು. ಈಗ ಹೋಗಿದ್ದ ಜನ್ಮಗಳಲ್ಲಿ ಏನೋ ಒಂದು ಬೀಜ ಹಾಕಿದ್ದೀವಿ, ಈಗ ಚೆನ್ನಾಗಿದ್ದೀವಿ, ಮುಂದೇನು ಚೆನ್ನಾಗಿರ್ತೀವಿ ಅಂತ ಏನು ಗ್ಯಾರಂಟಿ ಅಲ್ವಾ. ಈಗ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಮುಂದೆ ಕೂಡ ಚೆನ್ನಾಗಿರುತ್ತೆ ಅಂತ. ಆದ್ದರಿಂದ ಸ್ವಾಮೀಜಿಯವರೆಲ್ಲ ನಮ್ಗೆ ಹೇಳುವಾಗ, ಈಗ ಆರೋಗ್ಯವಾದ ಶರೀರ ಇದೆ, ಶಕ್ತಿ ಇದೆ,
ಒಳ್ಳೆ ಕೆಲಸಗಳನ್ನು ಎಷ್ಟಾಗುತ್ತೋ ಅಷ್ಟು ಮಾಡಿ ನಾಳೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಮಾಡೋದಕ್ಕೆ ಶಕ್ತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಜ್ಞಾನಾರ್ಜನೆ ಮಾಡಬೇಕು, ಈವಾಗಲೇ ಮಾಡಿ. ನಾಳೆ ಮಾಡ್ತೀನಿ ನಾಡದ್ದು ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಕಣ್ಣು ಕಾಣಿಸುತ್ತೋ ಇಲ್ವೋ, ಕಿವಿ ಕೇಳಿಸುತ್ತೋ ಇಲ್ವೋ ಗೊತ್ತಿರೋದಿಲ್ಲ. ಅದರಿಂದ ಈ ಶರೀರ ನಶ್ವರ, ಹೇಳ್ತಾ ಇದ್ದಾನೆ ಭಗವಂತ, ಈ ದೇಹಗಳು ಅಂತ್ಯವುಳ್ಳವು, ನಶ್ವರ. ಅದನ್ನು ಸಾಧನೆಗೆ ನಾವು ತಗೊಳ್ಳುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಅರ್ಜುನನಿಗೆ ಅವ್ರು ಕೊಡ್ತಾ ಇರುವಂಥ, ಕೃಷ್ಣ ಕೊಡ್ತಾ ಇರುವ ಇನ್ಸ್ಟ್ರಕ್ಷನ್ಸ್ ಏನೋ, ಈ ಶರೀರ ನಶ್ವರ, ಈ ಸತ್ಯವನ್ನು ತಿಳ್ಕೊಂಡು ನೀನು ಯುದ್ಧ ಮಾಡು. ನೀನೊಬ್ಬ ಕ್ಷತ್ರಿಯ, ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕು, ಅದಕ್ಕೋಸ್ಕರ ಹೋರಾಡಬೇಕು, ಮಾಡು. ಇದನ್ನು ತಿಳ್ಕೊಂಡು ಯುದ್ಧವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತಃ. ಆತ್ಮನೇ ಕೊಲ್ಲುವವನು ಎಂದು ಯಾರು ಭಾವಿಸುವರೋ ಮತ್ತು ಆತ್ಮನು ಸತ್ತನು ಎಂದು ಯಾರು ತಿಳಿಯುವರೋ ಇವರಿಬ್ಬರಿಗೂ ನಿಜ ತಿಳಿಯದು. ಆತ್ಮನು ಯಾರನ್ನೂ ಕೊಲ್ಲುವುದಿಲ್ಲ, ಯಾರಿಂದಲೂ ಕೊಲ್ಲಿಸಿಕೊಳ್ಳುವುದಿಲ್ಲ. ಶರೀರವನ್ನು ನೀನು ಕೊಲ್ತಾ ಇರೋದು ನೋಡಿ. ಅಲ್ಲಿ ಸಂದರ್ಭವನ್ನು ನಾವು ಚಂದದಲ್ಲಿ ನೆನಪಿಟ್ಕೊಳ್ಬೇಕು. ಅಲ್ಲಿ ಯುದ್ಧ ಭೂಮಿಯಲ್ಲಿ ಯುದ್ಧಕ್ಕೆ ಅಂತ ಹೊರಟಾಗ ಈ ಅರ್ಜುನ ವಿಚಾರಶೀಲ ಆದಂಥ ಅರ್ಜುನ ಎಲ್ಲವನ್ನು ಬಿಟ್ಟು ನಾನು ಸನ್ಯಾಸ ಆದರೂ ಪರವಾಗಿಲ್ಲ, ಎಲ್ಲಿ ಯುದ್ಧ ಭೂಮಿಯಲ್ಲಿ ಆ ಮಾತುಗಳಾಡದ ಅಲ್ವಾ. ಅದು ಎಲ್ಲೋ ನಾವು ಮದುವೆ ಮನೆಗೋ ಎಲ್ಲೋ ಹೋಗಿರ್ತೀವಿ, ಅಲ್ಲಿ ಸಾವಿನ ವಿಚಾರ ಮಾತಾಡಿದಾಗೆ. ಎಲ್ಲೋ ಸಾವಿಗೆ ಹೋಗಿರ್ತೀವಿ, ಎಲ್ಲೋ ಮದುವೆ ವಿಚಾರ ಮಾಡ್ಕೊಂಡು ಜೋರಂಗೆ ನಕ್ಕಾಗೆ. ಆ ಸಂದರ್ಭಕ್ಕೆ ತಕ್ಕನಾಗಿ ನಾವು ಮಾತನ್ನ ಆಡಬೇಕಲ್ವ. ಯುದ್ಧ ಭೂಮಿಯಲ್ಲಿ ಅವನು ಯುದ್ಧ ಮಾಡಬೇಕು, ಧರ್ಮ ಸಂಸ್ಥಾಪನೆ ಮಾಡಬೇಕು. ಅದು ಬಿಟ್ಟು ವಿಚಾರ ಮಾಡಿಕೊಂಡು ನಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣಂಗೆ ಗೊತ್ತು ಇವನು ಸನ್ಯಾಸ ಆಗಕ್ಕೆ ಹೋದಾಗೆಲ್ಲ ಇನ್ನೊಂದೊಂದು ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅಂತ. ಬೇಡಪ್ಪ ನೀನೇನು ಹೋಗ್ಬೇಡ ಅಂತ ಹೇಳ್ತಾನೆ. ಇಲ್ಲಿ ಇವನೇನು ಹೇಳ್ತಿದ್ದಾನೆ, ನೀನು ಯುದ್ಧ ಮಾಡಬೇಕಾದ್ರೆ ಶರೀರ ಕೊಲ್ತಾ ಇದೆಯಾ ಅಷ್ಟೇ, ಆತ್ಮನನ್ನು ಕೊಲ್ತಾ ಇಲ್ಲ ನೀನು. ಯಾಕೆ? ಆತ್ಮ ಅವಿನಾಶಿ. ನೀನು ಆತ್ಮನನ್ನು ಕೊಲ್ಲಿಕ್ಕೂ ಆಗಲ್ಲ, ಆತ್ಮನನ್ನು ಸಾಯಿಸ್ಲಿಕ್ಕೂ ಆಗಲ್ಲ. ಆತ್ಮ ಸತ್ತೋದ ಅಂತ ತಿಳ್ಕೊಂಡವರು ಯಾರಿರ್ತಾರೋ ಅವರಿಬ್ಬರಿಗೂ ನಿಜ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆತ್ಮನ್ನೇ ಕೊಲ್ಲುವವನು ಅಂದರೆ ಅವನ ಆತ್ಮ, ಅರ್ಜುನ ಆತ್ಮ. ಹಾಗೆ ಅಲ್ಲಿ ಕೊಲ್ತಾ ಇರುವಂತಹ ಮುಂದೆ ಇರುವಂತಹ ಕೌರವರು ಅವರುಗಳು ಆತ್ಮ ಅಂದ್ಕೊಂಡಾಗ ಆತ್ಮನೇ ಆತ್ಮನನ್ನು ಕೊಲ್ತಾ ಇದ್ದಾನೆ ಅಂತ ಯಾರು ತಿಳ್ಕೊಂಡಿರ್ತಾರೋ, ಅಥವಾ ಆತ್ಮ ಸತ್ವದ ಅಂತ ಯಾರು ತಿಳ್ಕೊಂಡಿರ್ತಾರೋ ಇಬ್ರಿಗೂ ಸರಿಯಾಗಿ ಅರ್ಥ ಆಗಿಲ್ಲ ಅಂತ. ಆತ್ಮ ಯಾರನ್ನು ಕೊಲ್ಲಕ್ಕೂ ಸಾಧ್ಯ ಇಲ್ಲ, ಯಾರಿಂದ ಕೊಲ್ಲಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ. ಇದರ ಅರ್ಥ ಏನು ಅಂತಂದರೆ ನೋಡಿ, ಅದಕ್ಕೆ ನಾವು ಗುರುಮುಖೇನ ಇವೆಲ್ಲ ತಿಳ್ಕೊಳ್ಬೇಕು ಅನ್ನೋದು. ನಾವೇ ಆಗಿ ಓದ್ಕೊಂಡ್ರೆ ಇದು ನಮ್ಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಂಡು ಬಿಡ್ತೀವಿ. ಗುರುಗಳು ಅದನ್ನು ಸ್ಪಷ್ಟವಾಗಿ ತಿಳಿಸಿದಾಗಷ್ಟೇ ಅದು ಸರಿಯಾಗಿ ಅರ್ಥ ಆಗೋದು. ಆತ್ಮ ಅವಿನಾಶಿ ಅಂತ ಹೇಳೋದಕ್ಕೆ ಇದನ್ನು ಹೇಳ್ತಾ ಇರೋದು. ಇದನ್ನು ತಗೊಂಡೋಗಿ ಕೊಲೆ ಮಾಡಿದವನು ಯಾರೋ ಕೋರ್ಟಲ್ಲಿ ನಿಂತ್ಕೊಂಡು ಯಾವುದೋ ಒಂದು ಪಿಕ್ಚರಲ್ಲಿ ಬಂದಿತ್ತು, ಆತ್ಮ ನೈ ಮರ್ತಾ ಹೇ, ಆತ್ಮ ಕೋ ಕೋಯಿ ನೈ ಮಾರ್ ಸಕ್ತಾ ಹೇ ಅಂತ ಅವನು ಅಲ್ಲಿ ನಿಂತ್ಕೊಂಡು ಜಡ್ಜ್ಗೆ ಹೇಳ್ತಾ ಇದ್ದಾನೆ, ಆತ್ಮ ಕೊಲ್ಲಿಕ್ಕೂ ಆಗಲ್ಲ, ಕೊಲ್ಲಿಸ್ಕೊಳ್ಳಿಕ್ಕೂ ಆಗಲ್ಲ, ನಾನು ಕೊಲೆ ಮಾಡಿದೆ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ತಮಾಷೆ ಮಾಡ್ತಾಯಿದ್ರು. ಅದನ್ನು ನಾವು ಡಿಸ್ಕಸ್ ಮಾಡುವಾಗ ಹೇಳ್ತಾಯಿದ್ರು. ಆಮೇಲೆ ಆ ಜಡ್ಜ್ ಆಮೇಲೆ ನಾನು ಶಿಕ್ಷೆ ಕೊಡ್ತಾ ಇದ್ದೀನಿ, ಆ ಶಿಕ್ಷೆಯನ್ನು ಅನುಭವಿಸುವವನು ಆತ್ಮನಲ್ಲ ಅಂತ ಅದೇ ಥರದಲ್ಲೇ ಉತ್ತರ ಕೊಡಬೇಕಲ್ಲ ಅವರು. ಹಾಗೆ ಎಲ್ಲಿ ಇದನ್ನು ಉಪಯೋಗಿಸ್ಕೊಳ್ಬೇಕೋ ಅದರಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆತ್ಮ ಅವಿನಾಶಿ ಅಂತ ಹೇಳಲಿಕ್ಕೆ ಇದನ್ನು ಹೇಳಿದ್ದಾರೆ. ಅವನು ಕೊಲ್ಲಿಸ್ಕೊಳ್ಳೋನು ಅಲ್ಲ, ಅವನನ್ನು ಕೊಲ್ಲೋದಕ್ಕೂ ಸಾಧ್ಯ ಇಲ್ಲ, ಅವಿನಾಶಿ. ಆ ಆತ್ಮ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ. ಆ ಆತ್ಮ ಅಥವಾ ಜೀವಾತ್ಮ
ಶರೀರವನ್ನು ಹೊಂದಿದಾಗ ಆ ಶರೀರ ಇದು ಜೀವಂತವಾದ ಒಂದು ಮನುಷ್ಯ ಇರ್ತಾನೆ, ಅವನು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾನೆ. ಆತ್ಮ ಬೇರೆ ಇದ್ದರೂ ಏನು ಮಾಡೋಕ್ಕಾಗಲ್ಲ, ಶರೀರ ಬೇರೆ ಇದ್ದರೂ ಏನು ಮಾಡೋಕ್ಕಾಗಲ್ಲ. ಅದು ಎರಡೂ ಒಟ್ಟಿಗೆ ಇದ್ದಾಗಷ್ಟೇ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗೋದು, ಅಂದರೆ ಸಾಧನೆಯನ್ನು ಮಾಡಲಿಕ್ಕೆ, ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇರೋದು ಅಂತ. ಆತ್ಮ ಅಲ್ಲಿಗೆ ಅವಿನಾಶಿ. ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ. ಬಹಳ ಫೇಮಸ್ ಶ್ಲೋಕ ಇದು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಅಂದರೆ ಆತ್ಮ ಹುಟ್ಟುವವನೂ ಅಲ್ಲ, ಅವನು ಎಂದೂ ಸಾಯುವವನೂ ಅಲ್ಲ. ಈಗ ಇದ್ದ ಮುಂದೆ ಇಲ್ಲದವನಾಗುವುದಿಲ್ಲ. ಆದುದರಿಂದ ಈತನು ಹುಟ್ಟಿಲ್ಲದವನು, ನಿತ್ಯನು, ಶಾಶ್ವತನು, ಪುರಾತನನು. ಶರೀರ ಸತ್ತರೂ ಇವನಿಗೆ ಸಾವಿಲ್ಲ. ಈ ಆತ್ಮ ಅನ್ನೋದು ಡೆಫಿನೇಷನ್, ಅದು ಏನು ಅಂತ ತಿಳ್ಕೊಳ್ಬೇಕು. ಆ ಚೈತನ್ಯ ಶಕ್ತಿ, ಆ ಆತ್ಮ ಅಂತ ಏನು ಹೇಳ್ತಿದ್ದೀವಿ, ನನ್ನಲ್ಲಿರುವ ಆತ್ಮ, ಅದರಿಂದಲೇ ಈ ಶರೀರ ಬೆಳಗ್ತಾ ಇರೋದು, ಕಣ್ಣು ಕಾಣಿಸ್ತಾ ಇರೋದು, ಕಿವಿ ಕೇಳಿಸ್ತಾ ಇರೋದು, ಎಲ್ಲವೂ ಆಗ್ತಾ ಇರೋದು. ಆ ಚೈತನ್ಯ ಹುಟ್ಟಲ್ಲ ಅವನು. ಅದು ಶರೀರ ಜೊತೆ ತಾದಾತ್ಮ್ಯ ಹೊಂದಿದಾಗ, ಆ ಜೀವಾತ್ಮ ಅನ್ನೋದು ಶರೀರ ಜೊತೆ ಬಂದಾಗ ಅದು ಹುಟ್ಟಿತು ಅಂತ ಹೇಳ್ತೀವಿ. ಆದರೆ ಅದಿತ್ತು, ಮೊದಲು ಕೂಡ ಇತ್ತು, ಅದಕ್ಕೆ ಹುಟ್ಟಿಲ್ಲ, ಅದು ಸಾಯೋದು ಇಲ್ಲ. ಈ ಶರೀರ ಹೇಳಿದ್ವಲ್ಲ, ಡೆಡ್ ಆ್ಯಂಡ್ ಗಾನ್. ಡೆಡ್ ಯಾವುದು? ಶರೀರ. ಗಾನ್ ಯಾವುದು? ಆತ್ಮ. ಆದ್ದರಿಂದ ಇವನು ಹುಟ್ಟಿಲ್ದವನು, ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಅಂದರೆ ಏನಾಯ್ತು ಅಲ್ಲಿಗೆ? ನಿತ್ಯ, ಯಾವಾಗಲೂ ಇರುವಂಥವನು ಅವನು. ನಿತ್ಯನು, ಶಾಶ್ವತನು, ಶಾಶ್ವತವಾಗಿದ್ದಾನೆ ಅವನು. ಶಾಶ್ವತ ಅಂತಂದ್ರೇನು? ಯಾವಾಗಲೂ ಇರುವಂಥವನು, ಶಾಶ್ವತನು. ಪುರಾತನನು, ಯಾವಾಗ ಈ ಆತ್ಮ ಹುಟ್ಟಿದ್ದು ಗೊತ್ತಿಲ್ಲ. ಆತ್ಮ ಹುಟ್ಟಿದ್ದಲ್ಲ, ಅದಿದೆ. ಏನಾದರೂ ಡೇಟ್ ಆಫ್ ಬರ್ತು ಗೊತ್ತಿಲ್ಲ. ಪುರಾತನ, ಬಹಳ ಹಿಂದಿನಿಂದಲೂ ಅದಿದೆ. ಇದಕ್ಕೆಲ್ಲ ಹೇಳುವಾಗ ಆ ಸಮುದ್ರದಲ್ಲಿ ಮೊದಲನೇ ಅಲೆ ಯಾವಾಗ ಬಂತು ಅಂತ ಕೇಳಿದಾಗೆ, ನಾವು ಯಾವಾಗ ನೋಡ್ತೀವೋ ಅದು ಮೊದಲನೇ ಅಲೆ ಅಷ್ಟೇ. ಅದು ಯಾವಾಗ ಮೊದಲು ಸಮುದ್ರ ಹುಟ್ಟುತ್ತಲ್ವ, ಆವಾಗ ಮೊದಲನೇ ಯಾವಾಗ ಬಂತು ಗೊತ್ತಿಲ್ಲ. ಪುರಾತನ. ಶರೀರ ಸತ್ತರೂ ಇವನಿಗೆ ಸಾವಿಲ್ಲ. ಶರೀರ ನಾ ಹೇಳಿದಾಗೆ ಹುಟ್ಟತ್ತೆ, ಬೆಳೆಯುತ್ತೆ, ಕೊಳೆಯುತ್ತೆ, ಸಾಯುತ್ತೆ. ಅದು ಹೋದರೂ ಕೂಡ ಈ ಆತ್ಮನಿಗೆ ಸಾವಿಲ್ಲ ಅಂತ ಈ ಆತ್ಮ ಏನು ಅನ್ನೋದು ಮತ್ತೆ ಮತ್ತೆ ಸ್ಪಷ್ಟ ಮಾಡಿಸ್ತಾ ಇದ್ದಾನೆ. ಮುಂದುವರಿಸ್ತಾ, ವೇದ ವಿನಾಶಿನಂ ನಿತ್ಯಂ ಯ ಏನಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಖಂ ಘಾತಯತಿ ಹಂತಿಕಂ. ಇವನನ್ನು ಅವಿನಾಶಿ, ನಿತ್ಯ, ಜನನವಿಲ್ಲದವನು ಮತ್ತು ನಾಶರಹಿತನು ಎಂದು ತಿಳಿಯುವವನು ಯಾರನ್ನಾದರೂ ಕೊಲ್ಲುವುದಾದರೂ ಹೇಗೆ, ಯಾರನ್ನಾದರೂ ಹೊಡೆಯುವುದಾದರೂ ಹೇಗೆ? ಆ ಆತ್ಮ ಅನ್ನುವಂಥದ್ದು ಅವಿನಾಶಿ, ಅದು ನಿತ್ಯ, ಯಾವಾಗಲೂ ಇರುವಂಥದ್ದು. ಜನನವಿಲ್ಲದವನು ಮತ್ತು ನಾಶರಹಿತನು, ಹುಟ್ಟಲು ಇಲ್ಲ, ಸಾಯಲು ಇಲ್ಲ ಅಂತ ತಿಳ್ಕೊಂಡಿರೋನು ಯಾರನ್ನಾದರೂ ಕೊಲ್ಲೋದಕ್ಕೆ ಹೇಗೆ ಸಾಧ್ಯ, ಯಾರನ್ನಾದರೂ ಹೊಡೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸ್ತಾ ಇದ್ದಾನೆ. ಏನಕ್ಕೆ? ಯುದ್ಧಕ್ಕೆ ಅವನು ಪ್ರೇರೇಪಿಸಬೇಕು. ಯುದ್ಧಕ್ಕೆ ಪ್ರೇರೇಪಿಸಬೇಕು ಅಂತ ಹೇಳುವಾಗ ಅವನು ಆ ಭಾವನೆಗಳಿಂದ ಹೊರಗೆ ಬರಬೇಕು ಅಂತ ಹೇಳುವಾಗ ಅವನಿಗೆ ನಿಜ ಏನು, ಸತ್ಯ ಏನು ಅಂತ ಗೊತ್ತಾಗಬೇಕು. ಈಗ ನಾವು ಸಾಧನೆಯಲ್ಲಿ ನೋಡ್ಕೊಳ್ಳೋಣ ಇದನ್ನು ಹೇಗೆ ಅಂತ. ಇದನ್ನೆಲ್ಲ ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡು
ಆತ್ಮ ಸಾಯೋದು ಇಲ್ಲ, ಮನೇಲಿ ಯಾರೋ ತುಂಬ ಒದ್ದಾಡ್ತಾ ಇರ್ತಾರೆ, ಹುಷಾರಿದ್ರು ಇರೋದಿಲ್ಲ, ಆತ್ಮ ಸಾಯೋದು ಇಲ್ಲ, ಬದುಕೋದು ಇಲ್ಲ, ಅದು ನಾಶರಹಿತ ಅಂದ್ಕೊಂಡು ಕೈ ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಆ ಥರ ಮಾಡಲಬಾರ್ದು. ಅದು ಅರ್ಜುನನಿಗೆ ಆ ಆತ್ಮ ಅವಿನಾಶಿ ಅನ್ನೋ ವಿದ್ಯೆಯನ್ನು ಕೊಡ್ಲಿಕ್ಕೆ ಮಾಡ್ತಾ ಇರುವಂಥದ್ದು. ನಮಗೂ ಗೊತ್ತಿದೆ ಆತ್ಮ ಅವಿನಾಶಿ ಅನ್ನೋದು, ಈಗ ಅರ್ಥ ಆಗಿದೆ. ಆದರೆ ಶರೀರದಲ್ಲಿರುವಾಗ ಆ ಒದ್ದಾಟವನ್ನು ನೋಡಿದಾಗ ಆ ಒದ್ದಾಟಕ್ಕೆ ಒಂದು ಸಲ್ಯೂಷನ್ ಇದೆ ಅಂತ ಗೊತ್ತಿದ್ದಾಗ ಅದನ್ನು ನಾವು ಕೊಡಬೇಕು. ನಾನು ಯಾವಾಗಲೂ ಹೇಳ್ತೀನಿ, ನಾವು ಮಾಡಬೇಕಾದ ಕರ್ತವ್ಯಗಳು ಏನಿರುತ್ತೆ ಅದು ಮಾಡಿ ಮುಗಿಸ್ಬೇಕು, ಆಮೇಲೆ ಪ್ರಾರ್ಥನೆ ಪುರುಷಾರ್ಥ ಅಂತ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಕೈ ಮುಗಿದು ಹೌದು ಅವನು ನಾಶರಹಿತ ಎಲ್ಲನೂ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಇಟ್ಟ ಮೇಲೂ ಡಾಕ್ಟರ್ಸ್ ಕೂಡ ಅದನ್ನೇ ಹೇಳೋದು, ಏನಂತ, ನಾವು ಮಾಡಬೇಕಾದದ್ದೆಲ್ಲ ಮಾಡಿದ್ದೀವಿ, ಇನ್ನೆಲ್ಲ ಭಗವಂತ ಇಟ್ಟ ಹಾಗೆ ಅಂತ ಹೇಳ್ತೀವಲ್ವ. ಈ ಆತ್ಮದ ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಹೇಗಿರುತ್ತೆ ಅನ್ನೋದು ನಮ್ಗೆ ಅರ್ಥ ಮಾಡ್ಕೊಳ್ಳೋದ್ರಿಂದ ಅದನ್ನು ನಾವು ನಮ್ಮ ನೋವನ್ನು ಗೆಲ್ಲಲಿಕ್ಕೆ ಅಪ್ಲೈ ಮಾಡ್ಕೊಳ್ಬೇಕೇ ಹೊರತು ಅದನ್ನು ಬೇರೆ ರೀತಿಯಲ್ಲಿ ನೋಡಬಾರ್ದು ಅಂತ ಪ್ರವಚನಕಾರರು ಗುರುಗಳು ನಮಗೆ ಹೇಳ್ತಾರೆ. ಅವನು ಅವಿನಾಶಿ, ನಿತ್ಯ, ಜನನವಿಲ್ಲದವನು ಮತ್ತು ನಾಶರಹಿತನು. ಆತ್ಮದ ದೃಷ್ಟಿಯಿಂದ ನೋಡಿದಾಗ ಇದೆಲ್ಲವೂ ಹಾಗೆ ಅರ್ಜುನನಿಗೆ ಯುದ್ಧ ಮಾಡಲಿಕ್ಕೆ ಇಲ್ಲಿ ಪ್ರೇರಣೆಯನ್ನು ಕೊಡ್ತಾ ಇದ್ದಾನೆ. ಯಾರನ್ನಾದರೂ ಹೊಡೆಯೋದಾದರೂ ಹೇಗೆ, ಯಾರನ್ನಾದರೂ ಕೊಲ್ಲುವುದು. ಇನ್ನೊಂದು ವಿಚಾರ ನಾವು ತಿಳ್ಕೊಳ್ಬೇಕಿಲ್ಲಿ, ಎಲ್ಲವೂ ಆ ಭಗವಂತನ ಇಚ್ಛೆಯಂತೆ ನಡೀತಾ ಇದೆ. ನಾವೆಲ್ಲರೂ ಏನು ನಿಮಿತ್ತ ಮಾತ್ರ, ನಿಮಿತ್ತ ಮಾತ್ರಂಭವ ಸವ್ಯಸಾಚಿ. ನಾವು ನಡೀತಾ ಹೋಗಬೇಕು. ಯಾವ ನಡಿಗೆ, ಯಾವ ಹೆಜ್ಜೆ ನಮಗೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತ ನಾವು ತಿಳ್ಕೊಂಡಿದ್ದೀವೋ ಆ ಮಾರ್ಗದಲ್ಲಿ ನಾವು ಹೆಜ್ಜೆಯನ್ನು ಇಡ್ತಾ ಹೋಗಬೇಕು. ಯಾವ ಹೆಜ್ಜೆ ನಮಗೆ ಫಲ ಕೊಡುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಹಾಗಂತ ಹೆಜ್ಜೆ ಇಡೋದನ್ನು ನಿಲ್ಲಿಸಬಾರ್ದು. ಆ ಹೆಜ್ಜೆಯನ್ನು ಇಡ್ತಾ ಹೋಗ್ಬೇಕು ನಾವು. ಇಲ್ಲಿ ಅರ್ಜುನನಿಗೆ ಕೃಷ್ಣ ಸ್ಪಷ್ಟ ಮಾಡ್ತಾ ಇದ್ದಾನೆ, ಅದು ನಾಶರಹಿತ. ಅಂದರೆ ನೀನು ನಿಮಿತ್ತ ಮಾತ್ರ, ಇಲ್ಲಿ ಬೇರೆ ಎಲ್ಲವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ, ನೀನು ನಿಮಿತ್ತ ಮಾತ್ರ. ನಿನ್ನ ನಿಮಿತ್ತ ಏನು? ಯುದ್ಧ ಮಾಡಬೇಕು, ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕಿಲ್ಲಿ, ಯುದ್ಧವನ್ನು ಮಾಡು. ನೀನು ನಿಮಿತ್ತ ಇಲ್ಲಿ. ಅಲ್ಲಿ ನನ್ನ ಹಿರಿಯರೆಲ್ಲ ಸಾಯ್ತಾರೆ ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನೀನು. ಯಾಕಂದರೆ ಅಲ್ಲಿ ಆತ್ಮ ಸಾಯಲಿಕ್ಕೂ ಇಲ್ಲ, ಹುಟ್ಟಲಿಕ್ಕೂ ಇಲ್ಲ, ಅದೆಲ್ಲವನ್ನು ನಾನು ನೋಡ್ಕೊಳ್ತೀನಿ. ಅಂದರೆ ಕೃಷ್ಣ ತನ್ನ ಅಪರಿಮಿತವಾದ ಶಕ್ತಿಯಿಂದ, ದೃಷ್ಟಿಯಿಂದ ಅವನು ಆ ವಿದ್ಯೆಯನ್ನು ಇವನಿಗೆ ಹೇಳ್ತಾ ಇದ್ದಾನೆ, ಈ ವಿದ್ಯೆಯನ್ನು ದಾರಿ ಎಳಿತಾ ಇದ್ದಾನೆ. ಆದ್ದರಿಂದ ನೀವು ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಯಾರನ್ನೋ ಹೊಡಿತಾರೆ ಅಂತ ಅವರೆಲ್ಲ ಅಂತ ತಿಳ್ಕೊಳ್ಳೋದಿಲ್ಲ. ಆದ್ದರಿಂದ ನೀನು ಯುದ್ಧವನ್ನು ಮಾಡು, ಯುದ್ಧಕ್ಕೆ ಪ್ರೇರೇಪಿಸ್ತಾ ಇದ್ದಾನೆ. ಇನ್ನೊಂದು ಥರದಲ್ಲಿ ಯೋಚನೆ ಮಾಡೋದಾದರೆ, ಯುದ್ಧನೇ ಬೇಡ ಅಂತ ಹೋಗೋನಿಗೆ ಏನಾದರೂ ಹೇಳಿ ಒಂದು ಮಾಡಿಸ್ಬೇಕಲ್ಲ, ಅವನಿಗೆ ಯುದ್ಧ ಮಾಡ್ಸೋಕ್ಕೆ ಶುರು ಮಾಡಬೇಕಲ್ಲ. ಅವರೆಲ್ಲ ನಿನ್ನವ್ರು ಅಲ್ವೇ ಅಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅವನಿಗೆ. ಯಾಕೆ? ಹುಟ್ಟು ಬೆಳೆದಿದ್ದಾನೆ ಅವ್ರ ಜೊತೆ. ಅದರಿಂದ ಆತ್ಮತತ್ವವನ್ನು ಹೇಳಿ, ಇದು ಆತ್ಮ ಅಷ್ಟೇ, ಇದು ನೀನು ನಿಮಿತ್ತ ಮಾತ್ರ ಹುಟ್ಟಿದ್ದು. ಅರ್ಜುನ ಇದಕ್ಕೆ ಒಪ್ಕೊಂಡಂಗೆ ಕಾಣಲ್ಲ. ಆತ್ಮ ಇದು ಯಾರನ್ನು ಹೊಡೆಯೋದಿಲ್ಲ, ನಮಗೂ ಹಂಗೆ ಅನಿಸುತ್ತಲ್ವ ಇದೆಲ್ಲ. ಈ ಆತ್ಮ ಕೊಲ್ಲೋದು ಇಲ್ಲ, ಕೊಲ್ಲಿಸ್ಕೊಳ್ಳೋದು ಇಲ್ಲ, ಏನಿದೆಲ್ಲ ಅಂತ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣನಿಗೆ ಅರ್ಥ ಆಗಿರುತ್ತೆ, ಅರ್ಜುನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ಅಂತ. ಅದಕ್ಕೆ ಅವನು ಮುಂದಿನ ಶ್ಲೋಕ ಹೀಗಂತ ಹೇಳ್ತಾ ಇದ್ದಾನೆ. ಅವಾಗಲೇ ಬಿಡೋ ಅದೆಲ್ಲ ಯಾಕೆ, ನೋಡೋಣ ಮುಂದಿನ ಏನು ಅಂತ ಹೇಳ್ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಆತ್ಮ ಕೊಲ್ಲಿಸ್ಕೊಳ್ಳಲ್ಲ, ಕೊಲ್ಲಕ್ಕಾಗಲ್ಲ, ಇವೆಲ್ಲ ಹೇಗೆ ಮನುಷ್ಯನು ಹರಿದ ಹಳೆಯ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಅದರಂತೆಯೇ ಈ ದೇಹಾತ್ಮನು ನಶಿಸಿ ಹೋದ ಶರೀರ ತ್ಯಜಿಸಿ
ಹೊಸ ಶರೀರವನ್ನು ಪಡೆಯುತ್ತಾನೆ. ಅಷ್ಟೇ ಸಿಂಪಲ್. ಯುದ್ಧದಲ್ಲಿ ನೀನು ಎಲ್ಲರನ್ನೂ ಕೊಂದು ಬಿಡ್ತೀನಿ ಅಂತ ನೀನು ಅಂದ್ಕೊಂಡಿದ್ಯಾ ಅಲ್ವಾ? ನೀನು ಒಂದು ಪಕ್ಷ ಕೊಲ್ಲದೇ ಇದ್ದರೂ ಅವರೆಲ್ಲರೂ ಸಾಯ್ತಾರೆ. ಹೇಗೆ? ಈ ಶರೀರ ಅನ್ನುವಂಥದ್ದು ಏನು ಮಾಡುತ್ತೆ? ಇದರಲ್ಲಿರೋ ಚೈತನ್ಯ ಶಕ್ತಿ ಏನು ಮಾಡುತ್ತೆ? ಈ ಮನುಷ್ಯರು ಹೇಗೆ ನಾವು ಒಂದೊಂದೇ ಬಟ್ಟೆ ಹಳೆದಾದ ಕೂಡಲೇ ತೆಗೆದು ಬಿಸಾಕಿ ಹೊಸದು ಹಾಕ್ಕೊಳ್ತೀವೋ, ಹಾಗೆ ಆ ಚೈತನ್ಯ ಶಕ್ತಿ ಈ ಶರೀರ ಹಳೆದಾಯಿತು ಅಂತ ಬಿಟ್ಬಿಟ್ಟು ಹೊಸ ಶರೀರವನ್ನು ತಗೊಳುತ್ತೆ. ಅಷ್ಟೇ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ನೀನು? ವಾಸಾಂಶಿ ಜೀರ್ಣಾನಿ ಯಥಾವಿಹಾಯ. ನಶಿಸಿ ಹೋದ ಈ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ತಗೊಳುತ್ತೆ. ಅದಕ್ಕೆ ಬೇಜಾರು ಮಾಡ್ಕೊಳ್ಳುವಂಥದ್ದು, ದುಃಖ ಪಡುವಂಥದ್ದು ಇಲ್ಲ. ಮುಂದುವರಿಸ್ತಾ ಮತ್ತೆ ಈ ಆತ್ಮತತ್ವವನ್ನು ಹೇಳ್ತಾ ಇದ್ದಾನೆ. ಏನದು? ಈ ಶರೀರ ನಮಗೆ ಗೊತ್ತಾಗ್ಬಿಡುತ್ತೆ, ಯಾಕೆ ಕಣ್ಣಿಗೆ ಕಾಣಿಸುತ್ತೆ ಅಲ್ವಾ? ಶರೀರ, ಮನಸ್ಸು, ಬುದ್ಧಿ ಬೇಗ ಅರ್ಥ ಆಗುತ್ತೆ. ಆದರೆ ಈ ನನ್ನಲ್ಲಿರುವ ಚೈತನ್ಯ ಏನು ಅಂತ ತಿಳ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗೋದು. ಅದನ್ನು ನಾವು ಚಂದದಲ್ಲಿ ಅರ್ಥ ಮಾಡಿಕೊಂಡ್ರೆ ಪ್ರಪಂಚದ ಸುಖ ದುಃಖಗಳನ್ನು ಡೀಲ್ ಮಾಡೋದು ತುಂಬ ಸುಲಭ ಆಗುತ್ತೆ. ಅದಕ್ಕೆ ಭಗವಂತ ಮತ್ತೆ ಹೇಳ್ತಾ ಇದ್ದಾನೆ, ಆ ಆತ್ಮದ ವಿಚಾರವನ್ನೇ ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಆ ಆತ್ಮ ಈ ಶರೀರವನ್ನು ಬಿಟ್ಟು ಮತ್ತೆ ಹೋಗುತ್ತಷ್ಟೇ. ಹಾಗೆ ಬಿಟ್ಟು ಹೋದಾಗಲೂ ಅದು ಹೇಗಿರುತ್ತೆ ಅದನ್ನು ಹೇಳ್ತಾ ಇದ್ದಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯತ್ಯಾಪಃ ನ ಶೋಷಯತಿ ಮಾರುತಃ. ಏನದ ಆತ್ಮ? ಆ ಆತ್ಮ ಅನ್ನುವುದು ಶಸ್ತ್ರಗಳು ಆತ್ಮನನ್ನು ತುಂಡರಿಸಲಾರವು, ಬೆಂಕಿಯು ಸುಡಲಾರದು, ನೀರು ನೆನೆಸಲಾರದು, ಗಾಳಿಯು ಒಣಗಿಸಲು ಆರದು. ಆತ್ಮತತ್ವ ಹೇಗಿದೆಯಪ್ಪ? ನೀನು ಆ ಶರೀರವನ್ನು ಕೊಲ್ಬೋದೇ ಹೊರತು, ಶರೀರ ಕೊಂದು ಎಲ್ಲ ಹಾಳಾದಮೇಲೆ ಹೇಗೆ ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಹಾಕ್ಕೊಳ್ತು, ಆಗ ಆತ್ಮ ಅಲ್ಲಿಂದ ಹೊರಟೋಗುತ್ತಷ್ಟೇ. ಆ ಆತ್ಮನನ್ನು ನೀನು ಶಸ್ತ್ರದಿಂದ ತುಂಡರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ತುಂಡರಿಸೋದು ಬರೀ ಶರೀರವನ್ನು. ಅದನ್ನು ಬೆಂಕಿಯಲ್ಲಿ ಸುಡಲಿಕ್ಕೂ ಆಗಲ್ಲ, ಯಾಕೆಂದರೆ ಸುಡ್ಲಿಕ್ಕೆ ಸಿಗೋದೇ ಇಲ್ಲ. ಅದು ಸುಡೋದೇನೋ ಶರೀರವನ್ನು. ಆ ನೀರಲ್ಲಿ ನೆನೆಸ್ಲಿಕ್ಕೂ ಸಾಧ್ಯ ಇಲ್ಲ. ಅದನ್ನು ನಾವು ನೀರಲ್ಲಿ ಬಿಡೋದೇನೋ ಬೂದಿಯನ್ನು ಅಲ್ವಾ? ಸುಟ್ಟ ಮೇಲೆ ಆ ಬೂದಿಯನ್ನು ತೊಗೊಂಡೋಗಿ ನೀರಲ್ಲಿ ಹಾಕ್ತಾರೆ. ಗಾಳಿಯಲ್ಲಿ ಒಣಗಿಸ್ಲಿಕ್ಕೂ ಆಗಲ್ಲ, ಅದನ್ನು ನೆಂದೋಗಿದೆ ಅಂತೇಳಿ. ಇದೆಲ್ಲವೂ ನಮ್ಮಲ್ಲಿರುವಂತಹ ಆ ಚೈತನ್ಯ ಶಕ್ತಿಯ ವಿವರಣೆ. ಅವನನ್ನು ಶಸ್ತ್ರ ತುಂಡರಿಸ್ಲಿಕ್ಕಾಗಲ್ಲ, ಬೆಂಕಿ ಸುಡ್ಲಿಕ್ಕಾಗಲ್ಲ, ನೀರು ನೆನೆಸ್ಲಿಕ್ಕಾಗಲ್ಲ, ಗಾಳಿ ಕೂಡ ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಸೂಕ್ಷ್ಮದಲ್ಲಿ ಸೂಕ್ಷ್ಮವಾದದ್ದು ಆ ಚೈತನ್ಯ ಶಕ್ತಿ ನನ್ನಲ್ಲಿರುವಂಥದ್ದು. ನೋಡಿ, ಅಷ್ಟು ಸೂಕ್ಷ್ಮವಾದದ್ದು ಎಷ್ಟೆಲ್ಲ ಕೆಲಸ ಮಾಡಿಸುತ್ತೆ ಈ ಶರೀರದಲ್ಲಿ ಇದ್ಕೊಂಡು. ಎಷ್ಟು ಅದ್ಭುತ ಅಲ್ವಾ? ನಮ್ಮ ಶಾಸ್ತ್ರಗಳು ಅಷ್ಟೇ ಅದನ್ನು ವರ್ಣಿಸ್ಲಿಕ್ಕೆ ಎಷ್ಟೆಲ್ಲ ಶ್ರಮಪಟ್ಟು ಹೇಳ್ತಾರೆ ನೋಡಿ. ಅದನ್ನು ಆ ಆತ್ಮನನ್ನು ನಾನು ಅರ್ಥಕೊಳ್ಳಬೇಕು. ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಈ ಜೀವ ಜಗತ್ತುಗಳ ಸಂಬಂಧ ಅಂತ ನೋಡ್ತಾ ಹೋದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇ ಇದು. ಹುಟ್ಟಿದ್ದೇವೆ, ಪ್ರಪಂಚಕ್ಕೆ ಬಂದಿದ್ದೇವೆ, ನಮ್ಮದೊಂದು ಲೈಫಲ್ಲಿ ಗೋಲ್ ಅಂತ ಇರಬೇಕಲ್ವ. ಈ ಗೋಲ್ ಸೆಟ್ಟಿಂಗ್ ಅಂತ ಹೇಳುವಾಗಲ್ಲ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇರುವಾಗ ವಾಟ್ ಈಸ್ ಯುವರ್ ಆ್ಯಂಬಿಷನ್, ವಾಟ್ ಈಸ್ ದಿ ಗೋಲ್ ಆಫ್ ಲೈಫ್ ಅಂತೆಲ್ಲ ಕೇಳೋರು. ನಮಗೇನು ಗೊತ್ತಿತ್ತು, ನಾವು ಹೈಸ್ಕೂಲ್ ಓದ್ತಾ ಇದ್ದರೆ 10th ಸ್ಟ್ಯಾಂಡರ್ಡಲ್ಲಿ ರ್ಯಾಂಕ್ ಬರಬೇಕು, ಇಲ್ಲ ಫಸ್ಟ್ ಕ್ಲಾಸ್ ಬರಬೇಕು. ಆಮೇಲೆ PUC ನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಇಂಜಿನಿಯರಿಂಗು ಮೆಡಿಕಲ್ಲು ಜಾಯಿನ್ ಆಗಬೇಕು. ಆಮೇಲೆ ತುಂಬ ಮಾರ್ಕ್ಸ್ ತೊಗೊಂಡು ಒಳ್ಳೆ ಕೆಲಸ ಹಿಡಿಬೇಕು. ಆಮೇಲೆ ತುಂಬ ಹಣ ಸಂಪಾದನೆ ಮಾಡಬೇಕು. ಆಮೇಲೆ ಮನೆ ಕಟ್ಟಬೇಕು. ಆಮೇಲೆ ಮನೇಲಿ ಒಬ್ಬರೇ ಇರೋಕ್ಕಾಗತ್ತೆ, ಮದುವೆ ಆಗಬೇಕು. ಆಮೇಲೆ ಮತ್ತೆ ಆದಮೇಲೆ ಏನಾಗುತ್ತೆ ಗೊತ್ತಿಲ್ವಾ, ಅಷ್ಟು ಮಕ್ಕಳ. ಆಮೇಲೆ ಆ ಮಕ್ಕಳನ್ನೆಲ್ಲ ದೊಡ್ಡವ್ರು ಮಾಡಿ ಅವ್ರಿಗೆಲ್ಲ ಚಂದದಲ್ಲಿ ಓದಿಸಿ ಅವ್ರಿಗೆ ಮದುವೆ ಮಾಡಬೇಕು. ಆಮೇಲೆ ಅವ್ರಿಗೆಲ್ಲ ಮದುವೆ ಮಾಡಿದ್ಮೇಲೆ ಅವ್ರ ಮಕ್ಕಳನ್ನೆಲ್ಲ ನೋಡಿಕೊಂಡು ಅವ್ರಿಗೆಲ್ಲ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನೆಲ್ಲ ಚಂದದಲ್ಲಿ ಬಿಡಿಸಿ ಅವ್ರಿಗೆ ಮದುವೆ ಮಾಡಬೇಕು.
ಆಮೇಲೆ ಮೇಷ್ಟ್ರು ಹೇಳ್ತಾ ಇದ್ರು ನಮಗೆ ಈ ಕಥೆನ. ಆಮೇಲೆ ಏನು ಆಮೇಲೆ ನೀನು ಮೇಷ್ಟ್ರೆ ಅಷ್ಟೇ ನಾವು ಬದುಕಿರೋದು, ಆಮೇಲೆ ಎಲ್ಲಿ ಬದುಕಿರ್ತೀವಿ? 3 ಜನರೇಷನ್ ಹಬ್ಬಬ್ಬ ಅಂದರೆ ಆಮೇಲೆ ಎಲ್ಲಿ ಬದುಕಿರ್ತೀವಿ? ಇಷ್ಟೇ ಅಲ್ಲ ಜೀವನ. ಹುಟ್ಟಿನಿಂದ ಸಾಯೋವರೆಗೂ ಇದನ್ನೇ ಮಾಡ್ಕೊಂಡಿದ್ರೆ ಬೇರೆ ಏನು ಮಾಡಲೇ ಇಲ್ವಾ? ಇಷ್ಟಕ್ಕೇನ ಜೀವನ ಇರೋದು? ಇದನ್ನು ಪ್ರಾಣಿಗಳು ಮಾಡುತ್ತವಲ್ವಾ? ಮನುಷ್ಯ ಜನ್ಮ ಯಾಕೆ ಬೇಕು ಇದಕ್ಕೆ? ಸ್ವಲ್ಪ ಯೋಚನೆ ಮಾಡಬೇಕು. ಖಾನ ಪೀನ ಮೌಜು ಉಡಾನ ಇಷ್ಟಕ್ಕೆ ಅಲ್ಲ ಮನುಷ್ಯ ಜನ್ಮ. ಅದಕ್ಕಿಂತಲೂ ಮೀರಿದ್ದೇನೋ ಒಂದಿದೆ ಅನ್ನಿಸ್ಬೇಕು ನಮಗೆ. ಆ ಗೋಲ್ ಆಫ್ ಲೈಫ್ ಅನ್ನೋದು ಬರೀ ಇಷ್ಟೇ ಅಲ್ಲ. ದೇ ಆರ್ ಆಲ್ ಗೋಲ್ಸ್ ಇನ್ ಲೈಫ್ ಅಂತ ಹೇಳ್ತಾರೆ ಅವಾಗ. ಗೋಲ್ಸ್ ಇನ್ ಲೈಫ್ ಅಂತ ಅಂದರೆ ಅದು ಆ ಜೀವನದ ಒಳಗಿನ ಒಂದು ಆಸೆಗಳು, ಆಂಬಿಷನ್ಸು, ಗೋಲ್ಸ್ ಅಷ್ಟೇ. ಗೋಲ್ ಆಫ್ ಲೈಫ್ ಅಂದರೆ ಇಡೀ ಜೀವನದ ಗುರಿ ಏನಾಗಿರಬೇಕು? ಅದು ಜೀವನಕ್ಕಿಂತ ದೊಡ್ಡದಾಗಿರ್ಬೇಕಲ್ವ? ಅದೇನದು? ಅದೇ ಆತ್ಮಸಾಕ್ಷಾತ್ಕಾರ ಅಂತ ಶಾಸ್ತ್ರ ಹೇಳುತ್ತೆ. ಆ ಆತ್ಮಸಾಕ್ಷಾತ್ಕಾರ ಅಂದ್ರೇನು? ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್ ಅಂತ ಸರಳವಾಗಿ ಎಲ್ಲರಿಗೂ ಹೇಳ್ತಾರೆ. ಆ ಆತ್ಮಸಾಕ್ಷಾತ್ಕಾರವನ್ನು ನಾನು ಹೊಂದೋದು ಗುರಿಯಾಗಿದ್ದರೆ ನಾನು ಇವಾಗಿನಿಂದ ನಡಲಿಕ್ಕೆ ಶುರು ಮಾಡಿದ್ರೆ ಅದೇ ದಾರಿಯಲ್ಲಿ ಹೋಗ್ಬೇಕಲ್ವಾ? ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಈ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನನಗೆ ಯಾವ ಜ್ಞಾನ ಬೇಕೋ ಆ ಜ್ಞಾನವನ್ನು ಪಡ್ಕೊಳ್ತಾ ಹೋಗ್ಬೇಕು. ಎಷ್ಟೋ ಸಲ ಅನಿಸುತ್ತೆ ಇದನ್ನೆಲ್ಲ ಪಡ್ಕೊಳ್ಳೋಕೆ ಟ್ರೈ ಮಾಡಿ ನಾವು ಎಷ್ಟೊಂದು ಏನದು ಆಟ ಪಾಠಗಳನ್ನೆಲ್ಲ ಮಿಸ್ ಮಾಡ್ಕೊಂಬಿಟ್ವಿ ಅಂತ. ನಾವು ಆ ಕ್ಲಬ್ಗೆ ಹೋಗಲಿಲ್ಲ, ಇಲ್ಲಿ ಊಟ ಮಾಡಲಿಲ್ಲ, ಈ ಪಿಕ್ಚರ್ ನೋಡಲಿಲ್ಲ, ಬರೀ ಏನೋ ಆತ್ಮ ಆತ್ಮ ಅಂತ ಓದ್ಕೊಂಡು ಕೂತ್ಕೊಂಡ್ವಿ. ಆದರೆ ಅದರಲ್ಲಿ ಸಿಗೋದಕ್ಕಿಂತ ಹೆಚ್ಚಿನ ಸಂತೋಷ ಇಲ್ಲಿ ಸಿಗುತ್ತೆ ಅಂತ ಶಾಸ್ತ್ರ ಹೇಳಿದ್ರಿಂದ ಇದರಿಂದ ಹೋಗಿದ್ದು ನಾವು. ಅಲ್ಲಿ ಹೋದ್ರೂ ನಮಗೆ ಸಿಗಲಿಲ್ಲ ಅಂದರೆ ನಮ್ಮ ಅಧ್ಯಯನ ಸರಿಯಾಗಿ ಆಗಲಿಲ್ಲ ಅಂತ. ಅದರಿಂದ ಅಧ್ಯಾತ್ಮ ಓದೋರೆಲ್ಲರೂ ಏನದು ಮುಖ ಸಣ್ಣದು ಮಾಡ್ಕೊಂಡು ಕೂತಿದ್ರೆ ಬಹುಶಃ ಯಾರೂ ಅಧ್ಯಾತ್ಮದ ಕಡೆ ಬರೋದೇ ಇಲ್ಲ. ಅಧ್ಯಾತ್ಮದಲ್ಲಿರೋರು ಜೀವನದ ಸುಖ ದುಃಖಗಳನ್ನು ಚಂದದಲ್ಲಿ ಎದುರಿಸ್ತಾ ಇದ್ದಾರೆ ಅಂದರೆ ಇಷ್ಟು ಧೈರ್ಯ ನಿಮ್ಗೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಜನ. ಅವಾಗ ನಾವು ಹೇಳಲಿಕ್ಕಾಗುತ್ತೆ ನಾನು ಗೀತೆಯನ್ನು ಓದ್ತೀನಿ ಅಂತ. ಅಲ್ಲಿಂದ ನನಗೆ ಸಿಕ್ಕಿದೆ ನನಗೆ ಆ ಶಕ್ತಿ, ಅಲ್ಲಿಂದ ನನಗೆ ಉತ್ತರ ಸಿಕ್ಕಿದೆ, ಅಲ್ಲಿಂದ ನಾನು ಎಲ್ಲವನ್ನ ತಿಳ್ಕೊಳ್ತಾ ಇದ್ದೀನಿ ಅಂತ ಆಗಬೇಕು. ಈ ಜ್ಞಾನ, ಅಧ್ಯಾತ್ಮದ ಜ್ಞಾನ ನಮಗೆ ಶಕ್ತಿ ಕೊಡುವಂಥದ್ದಾಗಿರಬೇಕು, ಸಂತೋಷವನ್ನು ಕೊಡುವಂಥದ್ದು ಆಗಿರಬೇಕು. ಆ ಧೈರ್ಯ, ಸ್ಥೈರ್ಯ ಎಲ್ಲವನ್ನು ಕೊಡುವಂಥದ್ದು ಈ ಆಧ್ಯಾತ್ಮ ವಿದ್ಯೆ. ಆದ್ದರಿಂದಲೇ ಕೃಷ್ಣ ಹೇಳ್ತಾ ಇರೋದು ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದನ್ನು ತಿಳ್ಕೊಳ್ಳಿ. ನಮಗೆ ಗೊತ್ತಿದೆ ಜೀವನ ಸ್ವಲ್ಪ ಹೊತ್ತು ದುಃಖ, ಸ್ವಲ್ಪ ಹೊತ್ತು ಸುಖ, ಕವಿ ಖುಷಿ ಕವಿ ಗಮ್ಮಲ್ಲೇ ಇರ್ತೀವ. ಅದಕ್ಕಿಂತ ಮೀರಿದ್ದೇನಾದರೂ ಒಂದಿದೆಯಾ? ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಶಾಸ್ತ್ರವನ್ನು ಓದಬೇಕು, ಗೀತೆಯನ್ನು ಓದಬೇಕು. ಹಾಗಂತ ಇದನ್ನೆಲ್ಲ ಬಿಟ್ಬಿಡ್ತೀನ? ಇಲ್ಲ ಇಲ್ಲ, ಬಿಡಿಸ್ಕೊಂಡು ಹೋಗಬೇಕು. ಅಲ್ಲಿವರೆಗೂ ಬಂದಿದ್ರೆ ಭಗವಂತನೇ ದಾರಿ ತೋರಿಸ್ತಾನೆ, ಗೌತಮ ಬುದ್ಧ ಹೋದಾಗೆ. ಅಲ್ಲಿವರೆಗೂ ನಾವು ಹೋಗಿಲ್ಲ. ಇರೋದ್ರಲ್ಲಿ ಎಲ್ಲವನ್ನು ಚಂದದಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ನನಗೆ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಆ ಸುಖ ದುಃಖವನ್ನು ಮೀರಿ ಒಂದು ಸ್ಥಿತಿಯನ್ನು ನಾನು ಮನಸ್ಸಿಗೆ ತಂದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಲೇ ಈ ಆತ್ಮತತ್ವವನ್ನು ಓದಬೇಕು. ಅದರಿಂದಲೇ ಈ ಆತ್ಮ ಏನು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆಗ ನೋವು ಸಾವು ಏನು ಬರುತ್ತೆ ಜೀವನದಲ್ಲಿ ಅದನ್ನು ಎದುರಿಸಲಿಕ್ಕೆ ಸಾಕಾಗತ್ತೆ. ಅದನ್ನು ಗುರುಮುಖೇನ ತಿಳ್ಕೊಂಡಾಗ ಮಾತ್ರ ಅದು ಇಲ್ಲಿ ಹೀಗೆ ಉಪಯೋಗಿಸ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ನಾವಾಗಿ ಓದ್ಕೊಂಡ್ರೆ ಆತ್ಮಕ್ಕೆ ಸಾವು ಇಲ್ಲ, ಆತ್ಮಕ್ಕೆ ಇದು ಇಲ್ಲ ಅಂದರೆ ನಾನು ಯಾಕೆ ಅವ್ರ ಸೇವೆ ಮಾಡಬೇಕು ಅಂತ ಬಂದ್ಬಿಡುತ್ತೆ. ಇಲ್ಲ, ನಾನು ನನ್ನ ಈ ಶರೀರದಲ್ಲಿರುವಾಗ ನಾನು ಮಾಡುವ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಆಧ್ಯಾತ್ಮ ವಿದ್ಯೆ ಆಗಬೇಕು. ಅಲ್ಲಿ ನಾನು ಹೇಳಿದ್ನಲ್ವಾ, ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನನ್ನ ಗುರಿ ಏನು ಅಂತ ಗೊತ್ತಾದಮೇಲೆ ಆ ದಿಕ್ಕಿನಲ್ಲಿ ನಾನು ನಡಿಲಿಕ್ಕೆ ಶುರು ಮಾಡಿದಾಗ ಬೇಕಾದಷ್ಟು ಡೈವರ್ಷನ್ಸ್ ಬರ್ಬೋದು. ಅವನ್ನೆಲ್ಲ ಅಟೆಂಡ್ ಮಾಡಿಕೊಂಡು ನಾನು ಮುಂದೆ ಹೋಗ್ಬೇಕು. ಮಾರ್ಕೆಟಿಗೆ ಹೊರಟಿರ್ತೀವಿ ಏನೋ ತರೋದಕ್ಕೆ ಅಂತ, ನಮ್ಮ ಗುರಿ ಅದೇ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಬರಬೇಕು ಅಂತ.
ಹೋಗ್ತಾ ದಾರಿಯಲ್ಲಿ ಯಾರೋ ಗೆಳತಿ ಸಿಗ್ತಾಳೆ, ಮಾತಾಡಿಸ್ತೀವಿ 2 ನಿಮಿಷ. ಆಮೇಲೆ ಆಯಿತು, ನಾನು ಹಿಂಗೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ಏನೋ ತರಬೇಕಾಗಿದೆ ಅಂತ ಹೇಳಿ ಹೊರಟು ಬಿಡ್ತೀವಿ. ಅಲ್ಲೇ ನಿಂತ್ಕೊಳ್ಳಲ್ಲ ಅಲ್ವಾ? ಜೀವನ ಆತ್ಮ ಸಾಕ್ಷಾತ್ಕಾರ ನಂದು ಪರಮ ಗುರಿ ಅಂತ ಆದಾಗ, ಆ ಕಡೆ ನಾನು ನಡೀತಾ ಇದ್ದೀನಿ ಅಂದಾಗ ಇವೆಲ್ಲವನ್ನು ಅಟೆಂಡ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಸಂಸಾರದಲ್ಲಿ ಮಕ್ಕಳು, ಮದುವೆ, ಏನೇನಿರುತ್ತೋ, ಹುಟ್ಟುಹಬ್ಬ, ನಾಮಕರಣ, ಇವೆಲ್ಲವನ್ನು ಮಾಡಬೇಕು ಆದರೆ ನನ್ನ ಗುರಿ ಮಾತ್ರ ನಾನು ಬಿಟ್ಕೊಡ್ಬಾರ್ದು. ಅದು ಆತ್ಮ ಸಾಕ್ಷಾತ್ಕಾರ. ಆದ್ದರಿಂದಲೇ ಈ ಆತ್ಮ ಏನು ಅನ್ನೋದು ನನಗೆ ಸ್ಪಷ್ಟ ಆಗಬೇಕು. ಕೃಷ್ಣ ಕೂಡ ಅದನ್ನೇ ಮತ್ತೆ 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 ಇಲ್ಲಿ ಹೇಳ್ತಾ ಇದ್ದಾನೆ. ಆತ್ಮ ಅಂತಂದರೆ ಏನು ಅಂತ. ಅದು ತುಂಡರಿಸ್ಲಿಕ್ಕೆ ಆಗದೇ ಇರುವಂಥದ್ದು, ಅದು ನಿತ್ಯ ಇರುವಂಥದ್ದು, ಶರೀರ ಮಾತ್ರ ನಾಶ ಆಗುವಂಥದ್ದು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾನೆ. ಮುಂದಿನ ಶ್ಲೋಕ 24, ಅದನ್ನು ಮುಂದಿನ ವಾರ ನೋಡೋಣ. ಅಲ್ಲಿಗೆ ನಿಲ್ಲಿಸುತ್ತೇನೆ. असतो मा सद्गमय तमसो मा ज्योतिर्गमय मृत्योर्मा अमृतङ्गमय. ॐ शान्ति शान्ति शान्तिः. हरिः ॐ. श्रीगुरुभ्यो नमः. हरिः ॐ.